ಲೀಡ್ ಕ್ಲೈಂಬಿಂಗ್ನಲ್ಲಿ 10 ವರ್ಷದ ನಂತರ ಭಾರತಕ್ಕೆ ಜೆ ಧನುಷ್ ಬೆಳ್ಳಿ ಪದಕ ತಂದಿದ್ದು ಹೆಮ್ಮೆಯ ವಿಷಯ. PLK ಅಶ್ವಥ್ ಉಲ್ಲಾ. ಅಂತಾರಾಷ್ಟ್ರೀಯ ಮಟ್ಟದ ಏಷ್ಯನ್ ಕಿಡ್ಸ್ ಚಾಂಪಿಯನ್ಶಿಪ್ನಲ್ಲಿ ದಾವಣಗೆರೆ ಜಿಲ್ಲಾ ಕ್ರೀಡಾಂಗಣದ ಕ್ರೀಡಾರೋಹಣದ ಕ್ರೀಡಾಪಟುಗಳು ಸಾಧನೆ ಮಾಡಿದ್ದಾರೆ ಎಂದು ಕ್ರೀಡಾರೋಹಣದ ತರಬೇತುದಾರ PLK ಅಶ್ವಥ್ ಉಲ್ಲಾ ತಿಳಿಸಿದರು. ಈ ವೇಳೆ ಮಾತನಾಡಿದ ಅವರು, ಡಿಸೆಂಬರ್ 9ರಿಂದ 11ರವರೆಗೆ ಜಾರ್ಖಂಡ್ನ ಜಮ್ಶೆಡ್ಪುರದಲ್ಲಿ ನಡೆದ 13 ವರ್ಷದೊಳಗಿನ ಏಷ್ಯನ್ ಕಿಡ್ಸ್ ಚಾಂಪಿಯನ್ 2022ರಲ್ಲಿ ದಾವಣಗೆರೆ ಜಿಲ್ಲಾ ಕ್ರೀಡಾಂಗಣದ ಕ್ರೀಡಾರೋಹಣದಲ್ಲಿ ಪಾಲ್ಗೊಂಡಿದ್ದು ಅತ್ಯುತ್ತಮ ಸಾಧನೆ ಮಾಡಿರುತ್ತಾರೆ ಎಂದರು. ಕ್ರೀಡಾಪಟುಗಳಾದ ಧನುಷ್ ಜೆ ಸಬ್ ಜೂನಿಯರ್ ವಿಭಾಗ ಲೀಡ್ ಕ್ಲೈಂಬಿಂಗ್ನಲ್ಲಿ ಬೆಳ್ಳಿ ಪದಕ ಪಡೆದಿರುತ್ತಾನೆ. ಡಿ ಚಾಣಸ್ಯ ಸಬ್ ಜೂನಿಯರ್ ಕ್ಲೈಂಬಿಂಗ್ನಲ್ಲಿ 4ನೇ ಸ್ಥಾನ, H ಪವಿತ್ರ ಸಬ್ ಜೂನಿಯರ್ ವಿಭಾಗದಲ್ಲಿ ಸ್ಪೀಡ್ ಕ್ಲೈಂಬಿಂಗ್ನಲ್ಲಿ 8ನೇ ಸ್ಥಾನ, ಗಂಗಾ ವೈಷ್ಣವಿ ನಾಗ್ ವಿ ಸಬ್ ಜೂನಿಯರ್ ವಿಭಾಗದಲ್ಲಿ ಲೀಡ್ ಕ್ಲೈಂಬಿಂಗ್ನಲ್ಲಿ 24ನೇ ಸ್ಥಾನ ಗಳಿಸುವ ಮೂಲಕ ದಾವಣಗೆರೆ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕ್ರೀಡಾರೋಹಣ ಕ್ರೀಡೆಯಲ್ಲಿ ಇದೇ ಮೊದಲ ಬಾರಿಗೆ ಏಷ್ಯನ್ ಕಿಡ್ಸ್ ಚಾಂಪಿಯನ್ಶಿಪ್ 2022ನಲ್ಲಿ ಚಾಂಪಿಯನ್ಶಿಪ್ ಪಡೆದು ಜಿಲ್ಲೆಗೆ ಕೀರ್ತಿ ತಂದಿರುತ್ತಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಸದರಿ ಕ್ರೀಡಾಪಟುಗಳಿಗೆ ಜನರಲ್ ತಿಮ್ಮಯ್ಯ ಸಾಹಸ ಅಕಾಡೆಮಿ ಮಹಾನಿರ್ದೇಶಕ ಡಾಕ್ಟರ್ ಮುಲ್ಲೈ ಮುಹಿಲನ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ಜಿತೇಂದ್ರ, ದಾವಣಗೆರೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕಿ ಸುಚೇತಾ ಎಂ ನೆಲವಗಿ, ಕ್ರೀಡಾರೋಹಣದ ತರಬೇತುದಾರ PLK ಅಶ್ವಥ್ ಉಲ್ಲಾ, ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಅಕಾಡೆಮಿಯ ಅಧಿಕಾರಿ ಹಾಗೂ ಇಲಾಖೆ ಸಿಬ್ಬಂದಿ ವರ್ಗದವರು ಅಭಿನಂದಿಸಿದ್ದಾರೆ ಎಂದು ತಿಳಿಸಿದರು. ಸತತ 8 ತಿಂಗಳ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆತಿದೆ. ಲೀಡ್ ಕ್ಲೈಂಬಿಂಗ್ನಲ್ಲಿ 10 ವರ್ಷದ ನಂತರ ಭಾರತಕ್ಕೆ ಜೆ ಧನುಷ್ ಬೆಳ್ಳಿ ಪದಕ ತಂದಿದ್ದು ಹೆಮ್ಮೆಯ ವಿಷಯವಾಗಿದೆ ಎಂದರು. ಸಾಧನೆ ತೋರಿದ ಕ್ರೀಡಾಪಟುಗಳಾದ ಜೆ ಧನುಷ್, ಡಿ ಶಾಸ್ತಿ, ಪವಿತ್ರ ಹೆಬ್ಬಳ್ಳಿ ಹಾಗೂ ಗಂಗಾ ವೈಷ್ಣವ್ ನಾಗ್ ವಿ ಉಪಸ್ಥಿತರಿದ್ದರು. 10 ವರ್ಷದ ನಂತರ ಇಂಡಿಯಾಗೆ ಲೀಡ್ ಕ್ಲೈಂಬಿಂಗ್ನಲ್ಲಿ ಮೆಡಲ್ ಬಂದಿದೆ ಸರ್ ಧನುಷ್ ಜೇದು. ಆಮೇಲೆ 4th ಪ್ಲೇಸು ಚಾಣುಷ್ಯದು 4th ಪ್ಲೇಸು, 8th ಪ್ಲೇಸು ಪವಿತ್ರದು, ಗಂಗಾ ವೈಷ್ಣವಿದು 24ನೇ ಪ್ಲೇಸ್ನಾಗೆ ಇದ್ದಾಳೆ. ಅದು ಹೆಮ್ಮೆಯ ವಿಷಯ ಅಂತ ಅಂದರೆ ಧನುಷ್ ಜೇದು. ಆದರೆ ತುಂಬ ನಮಗೆ ಅನುಕೂಲ ಮಾಡಿಕೊಟ್ಟಿರೋದು ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಅಕಾಡೆಮಿಯವರು ಸರ್, ಅವ್ರ ಸಿಬ್ಬಂದಿ ವರ್ಗದವರು ಎಲ್ಲ ತುಂಬ ಸಪೋರ್ಟಾಗಿ ಮಾಡಿದ್ದಕ್ಕೆ ಸತತ 8 ತಿಂಗಳು ನಮಗೆ ಸೌತ್ ಝೋನ್, ನ್ಯಾಷನಲ್, ಇಂಟರ್ನ್ಯಾಷನಲ್ ಏಷ್ಯನ್ ಕಿಡ್ಸಿಗೆ ನಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಹಾಗೂ ನಮಗೆ ಅಲ್ಲಿ ಎಲ್ಲ ಊಟದಾಗಲಿ ಉಳ್ಕೊಳೋಕ್ಕೆ ವ್ಯವಸ್ಥೆ ಆಗಲಿ ಎಲ್ಲ ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಅಕಾಡೆಮಿಯವರು ನಮಗೆ ಸ್ಪಂದಿಸಿದ್ದಾರೆ ಸರ್. ಗೊತ್ತಾಗಬೇಕು ಇಂಡಿಯಾಗೆ ಮೆಡಲ್ ಬಂದಿದೆ ಅಂತ ಎಲ್ಲ ಜನಗಳಿಗೂ ಮಾಧ್ಯಮದವರು ನಮಗೆ ಸಪೋರ್ಟ್ ಮಾಡಬೇಕಂತ ನಾವು ಇಷ್ಟು ಕೇಳ್ತಾ ಇದ್ದೀವಿ ಸರ್. ಅಶ್ವಥ್ ಉಲ್ಲಾ PL. ನಾವು ಕಾಂಪಿಟೇಷನ್ಗಿಂತ ಒಂದು ವಾರ ಹಿಂದೆನೇ ಹೋಗಿದ್ವಿ ಸರ್ ಪ್ರಾಕ್ಟೀಸಿಗೆ ಅಂತ. ಅಲ್ಲಿ ಪ್ರಾಕ್ಟೀಸ್ ಮಾಡಿ ಕಾಂಪಿಟೇಷನ್ ತುಂಬ ಹಾರ್ಡ್ ಇತ್ತು ಸರ್. ಅಲ್ಲಿ ಬೇರೆ ದೇಶದಿಂದ ಬಂದಿದ್ದರು, ಪ್ರಾಕ್ಟೀಸ್ ಹಾರ್ಡ್ ಇತ್ತು. ಮತ್ತು ನನ್ನ ಸಿಲ್ವರ್ ಆಯಿತು, 10 ಕಂಟ್ರಿ ಬಂದಿದ್ರು ಸರ್. ಬೇರೆ ಬೇರೆ ದೇಶದಿಂದ ಬಂದಿದ್ದರು. ಫಸ್ಟು ಕೊರಿಯಾ ಆಯಿತು, ಸೆಕೆಂಡ್ ಇಂಡಿಯಾ, 3rd ಕಜಾಕಿಸ್ತಾನ ಆಯಿತು ಸರ್. ಫ್ಯಾಮಿಲಿಯಲ್ಲಿ ನನಗೆ ನಮ್ಮ ಪಪ್ಪ ತುಂಬ ಸಪೋರ್ಟ್ ಮಾಡ್ಯಾರ ಸರ್. ಪಪ್ಪ ಮಮ್ಮಿ ಎಲ್ಲ 7th ಸರ್, ತಳ್ಳಬಾಳು.